ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ದಿನದ ಪ್ರಶ್ನಾರ್ಥಕ ವಾಕ್ಯ ರಚನೆಯಲ್ಲಿ ವಿಚ್, ವೆನ್, ವೇರ್, ವೈ ಇವುಗಳ ಬಳಕೆಯನ್ನು ನೋಡೋಣ. ಮೊದಲನೆಯದಾಗಿ ವಿಚ್, ಇದರ ಅರ್ಥ ಯಾವ. ಇದನ್ನು ಬಳಸಿಕೊಂಡು ಪ್ರಶ್ನಾರ್ಥಕ ವಾಕ್ಯ ರಚಿಸೋಣ. ನಿನಗೆ ರಾಜೇಶ್ ಕೃಷ್ಣನ್ ಅವರ ಯಾವ ಹಾಡು ತುಂಬ ಇಷ್ಟ ಅನ್ನೋ ಪ್ರಶ್ನೆ. ವಿಚ್ ಸಾಂಗ್ ಡಿಡ್ ಯು ಪ್ರಿಫರ್ ರಾಜೇಶ್ ಕೃಷ್ಣನ್? ನೀನು ಯಾವ ಪುಸ್ತಕವನ್ನು ಓದುತ್ತೀಯಾ? ವಿಚ್ ಬುಕ್ ಆರ್ ಯು ರೀಡಿಂಗ್? ನಿನಗೆ ತುಂಬ ಪ್ರಿಯವಾದ ಸಿನಿಮಾ ಯಾವುದು? ವಿಚ್ ಇಸ್ ಯುವರ್ ಫೇವ್ರೆಟ್ ಮೂವಿ? ಇವಿಷ್ಟು ವಿಚ್ ಅನ್ನು ಬಳಸಿಕೊಂಡು ತಯಾರಿಸಿದಂಥ ಪ್ರಶ್ನೆಗಳು. ವೆನ್ ಅಂದರೆ ಯಾವಾಗ. ಇದನ್ನು ಬಳಸಿಕೊಂಡು ಪ್ರಶ್ನಾರ್ಥಕ ವಾಕ್ಯ ರಚಿಸೋಣ. ನೀನು ಯಾವಾಗ ನಿನ್ನ ಪಾಠವನ್ನು ಪುನರಾವರ್ತನೆ ಮಾಡುವೆ? ವೆನ್ ಡು ಯು ರಿವೈಸ್ ಯುವರ್ ಲೆಸನ್? ನೀನು ನಮ್ಮ ಮನೆಗೆ ಯಾವಾಗ ಬರುತ್ತೀಯಾ? ವೆನ್ ಆರ್ ಯು ಕಮಿಂಗ್ ಟು ಅಸ್? ರಾಧಿಕಾಳನ್ನು ಯಾವಾಗ ಭೇಟಿಯಾಗಿದ್ದಿ? ವೆನ್ ಡಿಡ್ ಯು ಮೀಟ್ ರಾಧಿಕಾ? ಇವಿಷ್ಟನ್ನು ವೆನ್ ಎಂಬುದನ್ನು ಉಪಯೋಗಿಸಿಕೊಂಡು ತಯಾರಿಸಿದಂಥ ಪ್ರಶ್ನೆಗಳು. ವೇರ್ ಅಂದರೆ ಎಲ್ಲಿ. ಇದನ್ನು ಬಳಸಿ ಪ್ರಶ್ನಾರ್ಥಕ ವಾಕ್ಯ ರಚಿಸೋಣ. ನೀವು ಎಲ್ಲಿ ಕೆಲಸ ಮಾಡುವಿರಿ? ವೇರ್ ಡು ಯು ವರ್ಕ್? ನೀವು ಪುಸ್ತಕಗಳನ್ನು ಎಲ್ಲಿಂದ ಕೊಳ್ಳುತ್ತೀರಾ? ಫ್ರಮ್ ವೇರ್ ಡು ಯು ಬೈ ಬುಕ್ಸ್? ನಿಮ್ಮ ಮನೆ ಎಲ್ಲಿದೆ? ವೇರ್ ಡು ಯು ಲೈವ್? ನೀವು ಸೀರೆಯನ್ನು ಎಲ್ಲಿ ಖರೀದಿ ಮಾಡಿದಿರಿ? ಫ್ರಮ್ ವೇರ್ ಡಿಡ್ ಯು ಬೈ ಯುವರ್ ಸ್ಯಾರಿ? ವೈ ಎಂದರೆ ಏಕೆ. ಇದನ್ನು ಬಳಸಿಕೊಂಡು ಪ್ರಶ್ನಾರ್ಥಕ ವಾಕ್ಯವನ್ನು ರಚಿಸೋಣ. ನೀನು ಪ್ರತಿನಿತ್ಯ ಹಾಲು ಏಕೆ ಕುಡಿಯುತ್ತೀಯಾ? ವೈ ಡು ಯು ಡ್ರಿಂಕ್ ಮಿಲ್ಕ್ ಡೈಲಿ? ರಾಧೆಯ ಅಧ್ಯಾಪಕಿ ಏಕೆ ಅಷ್ಟು ಕಟ್ಟುನಿಟ್ಟು? ವೈ ಇಸ್ ರಾಧೇಸ್ ಟೀಚರ್ ಸೋ ಸ್ಟ್ರಿಕ್ಟ್? ನೀನು ಇಲ್ಲಿ ಏಕೆ ಕುಳಿತಿರುವೆ? ವೈ ಆರ್ ಯು ಸಿಟ್ಟಿಂಗ್ ಹಿಯರ್? ಇವಿಷ್ಟು ವಿಚ್, ವೆನ್, ವೇರ್, ವೈ ಇವುಗಳನ್ನು ಬಳಸಿಕೊಂಡು ಮಾಡಿದಂಥ ಪ್ರಶ್ನಾರ್ಥಕ ವಾಕ್ಯಗಳು. ನೆನಪಿನಲ್ಲಿಡಬೇಕಾದಂಥ ಅಂಶ. ಹೂ ಮತ್ತು ವಿಚ್ ಇವೆರಡರ ನಡುವೆ ವ್ಯತ್ಯಾಸವಿದೆ. ಹೂ ಎಂದರೆ ಯಾರು, ವಿಚ್ ಎಂದರೆ ಯಾವುದು. ಹೂ ಮನುಷ್ಯರಿಗೆ ಅನ್ವಯವಾಗುತ್ತೆ, ಹಾಗೆ ವಿಚ್ ಪಶುಪಗಳಿಗೆ ಮತ್ತು ಇತರ ವಸ್ತುಗಳಿಗೆ ಅನ್ವಯ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ. ಅಲ್ಲಿ ಯಾರಿದ್ದಾರೆ? ಹೂ ಇಸ್ ದೇರ್? ಕೆಳದಿಗೆ ಯಾರು ಹೋದರು? ಹೂ ವೆಂಟ್ ಟು ಕೆಳದಿ? ಇಲ್ಲಿಗೆ ಯಾರು ಬರುತ್ತಾರೆ? ಹೂ ವಿಲ್ ಕಮ್ ಹಿಯರ್? ವಿಚ್ ಎನ್ನುವಂಥ ಪ್ರಶ್ನಾರ್ಥಕ ವಾಕ್ಯಕ್ಕೆ ಉದಾಹರಣೆ. ಮೇಜಿನ ಮೇಲೆ ಯಾವ ಪುಸ್ತಕವಿದೆ? ವಿಚ್ ಬುಕ್ ಈಸ್ ಆನ್ ದಿ ಟೇಬಲ್? ನನ್ನ ಪುಸ್ತಕ ಯಾವುದು? ವಿಚ್ ಬುಕ್ ಈಸ್ ಮೈನ್? ನಿಮ್ಮ ನಾಯಿ ಯಾವುದು? ವಿಚ್ ಈಸ್ ಯುವರ್ ಡಾಗ್? ಹೀಗೆ ಹಲವಾರು ಪ್ರಶ್ನಾರ್ಥಕ ವಾಕ್ಯಗಳನ್ನು ನಾವು ತಯಾರಿಸಬಹುದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.